ಇವತ್ತು ಮಾಡ್ತಿರೋಂತಹ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಯಾಕೆಂದರೆ ಮಾನಿಟೈಸೇಷನ್ ಎಕ್ಸ್ಪೆಷಲಿ ಮಾನಿಟೈಸೇಷನ್ ಆಗಿದೆಯಲ್ಲ, ಅವ್ರ ಚಾನಲ್ನವರು ನನ್ನ ಒಂದು ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ. ಯಾಕೆಂದರೆ ಇದು ಮಾನಿಟೈಸೇಷನ್ ಮಾಡಲಿಲ್ಲದರಿಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಮಾನಿಟೈಸೇಷನ್ ಆದರೂ ಕೂಡ ವಿಡಿಯೋ ನೋಡಿ, ಮಾನಿಟೈಸೇಷನ್ ಆದರೂ ಆಗದೇ ಇರೋರು ಕೂಡ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ನಿಮಗೆ ಬೇಜಾರಾಗೋ ಥರ ಮಾತಾಡಿದರೆ ದಯವಿಟ್ಟು ಮೊದಲೇ ಕ್ಷಮೆ ಕೇಳ್ತೀನಿ. ಏನು ಮಾತಾಡಿದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ, ಮೋನೋ ಆದರೂ ಮೋನೋ ಆಗಲಿಲ್ಲದ ಚಾನಲ್ಲಿಗೆ ಸಪೋರ್ಟ್ ಮಾಡಲ್ವಾ? ಸೊ ಇಷ್ಟೇ. ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು ಸತಿ ನನಗೆ ಕೆಲವೊಬ್ಬರು, ನಂದು ಚಾನಲ್ ರೀಸೆಂಟಾಗಿ ಮೋನೋ ಆಯ್ತಲ್ವಾ, ಸುಮಾರು ಸರಿ ಕೆಲವೊಬ್ಬರು ಜನ ಅಂತ ಹೇಳಲ್ಲ, ಯೂಟ್ಯೂಬಲ್ಲಿ ಸುಮಾರು ಜನ ನನಗೆ ಈ ಕ್ವಶನ್ ಕೇಳಿದ್ದಾರೆ. ಸೊ ಇನ್ಮೇಲೆ ನಿಮ್ಮದು ಮೋನೋ ಆಯಿತು, ಇನ್ಮೇಲೆ ನೀವು ಸಪೋರ್ಟ್ ಮಾಡಲ್ವಲ್ಲ ನಮಗೆ, ಇನ್ಮೇಲೆ ನೀವು ನಮ್ಮನ್ನು ಮರಿತೀರಾ ಅಲ್ವಾ? ಸೊ ನೀವು ಮೋನೋ ಆದಮೇಲೆ ನಮ್ಮ ಲೈವಿಗೆ ಬರ್ತಾ ಇಲ್ಲ, ಸೊ ಮೋನೋ ಆದಮೇಲೆ ನಮ್ಮ ವಿಡಿಯೋ ನೋಡ್ತಾ ಇಲ್ಲ, ಇನ್ನೂ ಏನೇನೋ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಸೊ ಅವರಿಗೆ ಇವತ್ತು ಕ್ಲಾರಿಟಿ ಕೊಡೋಣ, ಅದರದ್ದು ಏನು ವಿಷಯ ಅಂತ ಹೇಳೋಣ ಅಂತೇಳಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಷಯ ಏನಿಲ್ಲ, ಇಷ್ಟೇ. ಆ ರೀತಿ ಏನೂ ಇಲ್ಲ, ಆ ರೀತಿ ಏನು ತಿಳ್ಕೊಳೋಕ್ಕೂ ಕೂಡ ಹೋಗಬೇಡಿ. ಯಾಕಂದರೆ ನಾನು ಕೂಡ ಮೊದಲು ನಿಮ್ಮ ಥರನೇ, ನಾನಿವಾಗ ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ಕೊಳಲ್ಲ, ಸಾರಿ. ಸೊ ನಾನು ಕೂಡ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಝೀರೋಯಿಂದನೇ ನಾನು ಇವತ್ತು ಇಲ್ಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು ಮಾಡ್ಕೊಂಡಿರೋದು. ಸೊ ನಾನು ಹಿಂದೆ ಆಗಿರೋದನ್ನ ನಾನು ಯಾವ ಲೆವೆಲಿಂದ ಬಂದೆ ಅಂತ ನಾನು ಯಾವತ್ತೂ ಮರೆಯಲ್ಲ ಕೂಡ. ಸೊ ಹಾಗೆಯೇ ಈ ವಿಚಾರದ ಬಗ್ಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಈಗ ಮೋನೋ ಆದರೂ ಮೋನೋ ಆಗಲಿಲ್ಲದರಿಗೆ ಹೆಲ್ಪ್ ಮಾಡಲ್ಲ, ವಿಡಿಯೋ ನೋಡಲ್ಲ, ಸಪೋರ್ಟ್ ಮಾಡಲ್ಲ ಅಂತ ಏನಿಲ್ಲ. ಈಗ ನಿಮ್ಮದು ಮೋನೋ ಆಗೋಕ್ಕೆ ನೀವೇ ಕಷ್ಟಪಡ್ತಾ ಇರ್ತೀರಲ್ವ, ನಾವು ಕೂಡ ಮೋನೋ ಆದಮೇಲೂ ಕೂಡ ಮೋನೋ ಆಗೋಕ್ಕಿಂತ ಮುಂಚೆ ಒಂಥರ ಕಷ್ಟ ಇದ್ದರೆ, ಮೋನೋ ಆದಮೇಲೆ ಇನ್ನೊಂದು ಥರ ಕಷ್ಟ ಇರುತ್ತೆ. ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬರ್ಗೆ ಕಷ್ಟಪಡ್ತೀವಿ, ವಿಡಿಯೋಕ್ಕೆ ವ್ಯೂಸಿಗೆ ಕಷ್ಟಪಡ್ತೀವಿ, 4000 ವಾಚ್ ಅವರಿಗೆ ಕಷ್ಟಪಡ್ತೀವಿ, ಅವ್ರ ಲೈವಿಗೆ ಸಪೋರ್ಟ್ ಮಾಡಬೇಕು, ನಮ್ಮ ಲೈವಿಗೆ ಬಂದು ಜನ ಸಪೋರ್ಟ್ ಬೇಕು, ತುಂಬಾ ಹೇಗೆ ಕಷ್ಟಪಡ್ತೀವಲ್ವ, ಹಾಗೆಯೇ ಮಾನಿಟೈಸೇಷನ್, ನಮ್ಮ ಚಾನಲ್ ಮಾನಿಟೈಸೇಷನ್ ಆಯಿತು ಅಂದಮೇಲೂ ಕೂಡ ನಾವು ತುಂಬಾ ಕಷ್ಟಪಡಬೇಕಾಗುತ್ತೆ. ನಿಮ್ಗೆ 1000 ವಾಚ್ ಅವರ್ ಕಷ್ಟ ಆದರೆ ಮಾನಿಟೈಸೇಷನ್ ಆದರಿಗೆ ಡಾಲರ್ ಕೌಂಟ್ ಮಾಡ್ಕೋಬೇಕು, ಡಾಲರ್ ಆಗಬೇಕು, ವಿಡಿಯೋಕ್ಕೆ ವ್ಯೂಸ್ ಬರಬೇಕು. ಇವಾಗ ಅನ್ಕೋತೀರಾ, ಸೊ ಮಾನಿಟೈಸೇಷನ್ ಆಯಿತು, ವಿಡಿಯೋ ಆಗ್ತಾ ಇದ್ದಾರೆ, ಮಿಲಿಯನ್ ಗಂಟ್ಲೆ ವ್ಯೂಸ್ ಬರಲಿಲ್ಲ ಅಂದ್ರೂ ಸೊ 100-200 ಹೋಗಿದೆ, ಸೊ ಇವ್ರಿಗೆ ಸಿಕ್ಕಾಪಟ್ಟೆ ಡಾಲರ್ ಆ್ಯಡ್ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಅನ್ಕೋತೀರಾ. ಖಂಡಿತವಾಗೂ ಇದು ಸುಳ್ಳು. ನನಗೂ ಕೂಡ ಮಾನಿಟೈಸೇಷನ್ ಆದಮೇಲೆ ಅರ್ನ್ ಮಾಡ್ಬೋದು ಅಂತ ಸಿಕ್ಕಾಪಟ್ಟೆ ಮೈಂಡಲ್ಲಿತ್ತು. ಸೊ ತುಂಬ ತಿಂಗಳು ಕೂಡ ಆಗಿಲ್ಲ ನಾನು ಮಾನಿಟೈಸೇಷನ್ ಆಯಿತು. ಇಷ್ಟರಲ್ಲೇ 20 ಡೇಸಲ್ಲೇ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಚಾನಲ್ ಮಾನಿಟೈಸೇಷನ್ ಆದಮೇಲೆ ನಾವು ಅರ್ನಿಂಗ್ ಮಾಡೋದು ಅಷ್ಟು ಸುಲಭದ ಮಾತೇ ಅಲ್ಲ ಹೇಳ್ತೀನಲ್ಲ. ಯಾಕಂದರೆ ಇಲ್ಲಿಗೆ ಬಂದಮೇಲೆ ನಾವು ಒಂದು ಚಾನಲ್ಗೆ ನಾವು ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ಗೆ ಆ್ಯಡ್ಸೆನ್ಸ್ ಪಿನ್ನು ಬರಲೇಬೇಕು. ಅದು ಬಂದರೆ ಮಾತ್ರ ನಾವು ಇಷ್ಟೊಂದು ವಿಡಿಯೋ ಮಾನಿಟೈಸೇಷನ್ ಮಾಡ್ಕೋದಕ್ಕೂ ಒಂದು ಯೂಸ್ ಆಗ್ತಿದೆ. ಫಸ್ಟ್ ಆಫ್ ಆಲ್ ಅದು ಬರಬೇಕು. ಆ ಆ್ಯಡ್ಸೆನ್ಸ್ ಪಿನ್ ಬರಬೇಕು ಅಂತ ಹೇಳಿದರೆ ನಾವು $10 ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ 15 ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಕ್ಲಾರಿಟಿ ಒಂದು ವಿಡಿಯೋ ಇದೆ, ಏಕೆಂದರೆ ಅದನ್ನು ವಿತ್ ಅ ಪ್ರೂಫ್ ಹೇಳಬೇಕು ಅಂತ ಇದ್ದೀನಿ ನಾನು. ಅದು ಕೂಡ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಡಾಲರ್ ಕಂಪ್ಲೀಟ್ ಆಗಬೇಕು, ಡಾಲರ್ ಹ್ಯಾಡ್ ಆಗಬೇಕು, ಡಾಲರ್ ಹ್ಯಾಡ್ ಆದಮೇಲೆ ಅದು ಆ್ಯಡ್ಸೆನ್ಸಿಗೆ ಆ್ಯಡ್ ಆಗಬೇಕು, ಆ್ಯಡ್ಸೆನ್ಸಿಗೆ ಆ್ಯಡ್ ಆದಮೇಲೆ ನಮಗೆ ಆ್ಯಡ್ಸೆನ್ಸ್ ಪಿನ್ ಬರಬೇಕು. ನೆಕ್ಸ್ಟು $100 ಆದಮೇಲೆ ನಮಗೆ ಚಾನಲಲ್ಲಿ ಅರ್ನಿಂಗು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅಷ್ಟು $100 ಕಂಪ್ಲೀಟ್ ಮಾಡೋದು ಈಸಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಕೂಡ. ಸೊ ಇವಾಗ ನನಗೂ ಗೊತ್ತಾಗ್ತಾ ಇದೆ. ಯಾಕಂದರೆ ನಾವು ಎಂತ ಹೇಳಬೇಕು ಅಂತ ಹೇಳಿದರೆ, ಒಂದೊಂದು ಯೂಟ್ಯೂಬ್ ಬಂದಮೇಲೆ ಮಾನಿಟೈಸೇಷನ್ ಆದಮೇಲೆ ಆ್ಯಕ್ಚುಲಿ ನಮಗೆ ನಿಜವಾದ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದು ನಾವು ಟೈಮ್ ಮಾರ್ಕೆಟಿಗೆ ಹೋದಾಗ ಸೊ ಏನೋ ಒಂದು ಚೇಂಜ್ ಇರಲ್ಲ. ಒಂದು $100 ಕೊಡ್ತೀವಿ, $90 ಆಗಿರುತ್ತೆ, ಒಂದು $10. ಸೊ ಬೇಡ, $10 ಬೇಡ, $1 ಚೇಂಜ್ ಬೇಕಾಗಿರುತ್ತೆ ರಿಟರ್ನ್ ಕೊಡೋಕ್ಕೆ. ಅವ್ರ ಹತ್ರನೂ ಇರಲ್ಲ, ನಮ್ಮ ಹತ್ರನೂ ಇರಲ್ಲ. ಅವಾಗ ಇರಲಿ ಬಿಡಿ, ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಆದರೆ ಈ ಯೂಟ್ಯೂಬಲ್ಲಿ ಹಂಗಲ್ಲ, ಪೈಸೆ ಲೆಕ್ಕನೂ ಈ ಯೂಟ್ಯೂಬಿಂದ ನಾನು ಕಲ್ತಿದ್ದೀನಿ. ಯಾಕೆಂದರೆ
ಒಂದು 20 ಡೇಸ್ ಆಯಿತು ಅದೇಂತ ತಿಳ್ಕೊಂಡಿದ್ದೀರ ಅನ್ಬೋದು. ನಮ್ಮದು ಕೇವಲ ನಾನು ವೀಡಿಯೋ ಹಾಕ್ತಿದ್ದೀನಲ್ಲ ಮಾನಿಟೈಸೇಷನ್ ಆದಮೇಲೆ ಕೆಲವೊಂದು ವೀಡಿಯೋಗಳಿಗೆ ಡಾಲರ್ ಹ್ಯಾಡ್ ಆಗ್ತಾಯಿದೆ, ಇಲ್ಲ ಅಂತಲ್ಲ. ಅದು ಯಾವ ಲೆಕ್ಕದಲ್ಲಿ ಗೊತ್ತಾ, ಪೈಸೆ ಲೆಕ್ಕದಲ್ಲಿ ಹ್ಯಾಡ್ ಆಗ್ತಾಯಿದೆ. 2 ಪೈಸೆ, 10 ಪೈಸೆ, 5 ಪೈಸೆ, 15 ಪೈಸೆ ಈ ರೀತಿ ಹ್ಯಾಡ್ ಆಗ್ತಾ ಇದೆ. 100, 200ಕ್ಕೆಲ್ಲ ವ್ಯೂಸ್ ಬರ್ತಾ ಇದೆ. ಒಂದೊಂದು ಡಾಲರ್ ಹಾಕ್ತಾರೆ. ಸೊ ಹೇಗೋ ಇನ್ನೊಂದು 3 ತಿಂಗಳಲ್ಲಿ ಸ್ಯಾಲ್ರಿ ತೊಗೋಬೋದು ಅಂತ ಕೆಲವೊಬ್ರಿಗೆ ಅನಿಸಿರ್ಬೋದು. ಸೊ ಖಂಡಿತ ಇಲ್ಲ, ನಮಗೆ ಡಾಲರ್ ಚಿಂತೆ. ಡಾಲರ್ ಆಗಬೇಕು ಅಂದರೆ ನಾವು ಹಾಕಿರೋ ವಿಡಿಯೋಗೆ ತುಂಬ ಚೆನ್ನಾಗಿ ವ್ಯೂಸ್ ಬರಬೇಕು, ಕಂಟಿನ್ಯೂ ಆಗಿ ಎಲ್ಲರೂ ನೋಡಿರಬೇಕು. ಅದರಲ್ಲಿ ಹ್ಯಾಡ್ಸ್ ಬರುತ್ತಲ್ಲ, ಅದನ್ನು ಕೂಡ ಸ್ಕಿಪ್ ಮಾಡದೆ ಎಲ್ಲರೂ ವಿಡಿಯೋ ನೋಡಿರಬೇಕು. ಅದರಲ್ಲಿ ಒಂದು ಯೂಟ್ಯೂಬ್ ಕೂಡ ಪ್ರಮೋಟ್ ಮಾಡಬೇಕು, ನೋಡುವಂಥ ಆಡಿಯನ್ಸ್ ಕೂಡ ನೋಡಬೇಕು. ತುಂಬಾ ಇದೆ. ಮತ್ತು ಇನ್ನೊಂದು ಏನಪ್ಪ, ಯಾಕೆ ನಾವು ಮಾನಿಟೈಸೇಷನ್ ಆದಮೇಲೆ ಸ್ವಲ್ಪ ದಿನ ಯಾರ ಲೈವಿಗೂ ಸಪೋರ್ಟ್ ಮಾಡಲ್ಲ, ಯಾರ ಲೈವಲ್ಲೂ ಕಾಣಿಸ್ಕೊಳಲ್ಲ, ವಿಡಿಯೋ ಕೂಡ ಯಾರ್ದು ನೋಡಲ್ಲ, ಕಮೆಂಟ್ ಹಾಕಲ್ಲ ಅಂತ ಕೆಲವೊಬ್ರು ಕಂಪ್ಲೇಂಟ್ ಇದೆ. ಸೊ ನಾನು ಇದು ಕ್ಲಾರಿಟಿ ಕೊಡ್ತೀನಿ. ನಾವು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಚಾನಲ್ ಸ್ಟಾರ್ಟ್ ಮಾಡಿರ್ತೀವಿ, ಅದಕ್ಕೋಸ್ಕರ ತುಂಬಾ ಕಷ್ಟಪಡ್ತಿರ್ತೀವಲ್ವ. ವಿಡಿಯೋ ಮಾಡೋಕ್ಕೆ ಕಷ್ಟಪಡ್ತೀವಿ, ಶಾರ್ಟ್ಸ್ಗೆ ಆಗಿರ್ಬೋದು, ಲೈವ್ಗೆ ಆಗಿರ್ಬೋದು, ಸಿಕ್ಕಾಪಟ್ಟೆ ಕಷ್ಟಪಡ್ತೀವಿ. ಆ ಟೈಮಲ್ಲಿ ನಾವು ಜಾಸ್ತಿ ಫ್ಯಾಮಿಲಿಗಿಂತ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ಗೆ ನಾವು ಟೈಮ್ ಕೊಟ್ಟಿರ್ತೀವಿ. ಯಾಕಂತ ಹೇಳಿದರೆ ನಮಗೆ ಮಾನಿಟೈಸೇಷನ್ ಆಗಬೇಕು ಅಂತ ಮೆಂಟಲಲ್ಲಿ ಫಿಕ್ಸ್ ಆಗಿರ್ತೀವಲ್ವ. ಸೊ ಜಾಸ್ತಿ ಟೈಮ್ ಕೊಡ್ತೀವಿ. ಹಾಗಂತ ಕೆಲವೊಬ್ಬರು ನನ್ನ ಲೈವಲ್ಲಿ ಇರಬೇಕಾದ್ರೆ, ವಿಡಿಯೋ ಮಾಡಬೇಕಾದ್ರೆ ಕೆಲವೊಬ್ಬರು ಕೇಳ್ತಾರೆ, ಅಯ್ಯೋ ಯಾವಾಗ ನೋಡಿದ್ರು ಲೈವಲ್ಲೇ ಇರ್ತೀರಾ, ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಎಲ್ಲ ಕೇಳ್ತಾರೆ. ಸೊ ಆದ ರೀತಿ ಅಲ್ಲ, ಮಾಡಲೇಬೇಕು. ಒಂದು ಕೆಲಸ ಕೈ ಹಾಕಿದ್ದೀವಿ ಅಂದರೆ ಅದು ಪೂರ್ತಿ ಕೆಲಸ ಆಗಬೇಕು ಅಂತ ನನ್ನ ಥಿಂಕಿಂಗು. ಸೊ ಹಾಗಾಗಿ ಕಷ್ಟ ಆದರೂ ಅಂತ ಮಾಡಿರ್ತೀವಿ, ಆವಾಗ ಟೈಮ್ ಕೊಟ್ಟಿರ್ತೀವಿ. ಹಾಗಂತ ಕೆಲಸ ಬಿಟ್ಟು ಕೂತಿರಲ್ಲ, ಅದಕ್ಕೂ ಹೇಳ್ತೀನಿ. ಸೊ ಮೇಡಮ್ ಹಂಗಾದರೆ ನಾವು ಕೆಲಸ ಬಿಟ್ಟು ಏನು ಮಾಡ್ತಾ ಇರಲ್ಲ ಅಂತ ಅಲ್ಲ, ಎಲ್ಲರೂ ಕೂಡ ಅಷ್ಟೇ. ನೀವಾದರೂ ಅಷ್ಟೇ, ನಾವಾದರೂ ಅಷ್ಟೇ. ನನ್ನದೇ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಮಾರ್ನಿಂಗ್ 5 ಗಂಟೆಗೆ ಎದ್ಬಿಟ್ಟು ನನ್ನ ಮಗಳು ಸ್ಕೂಲ್ 8 ಗಂಟೆಗೆ ಕಳಿಸ್ಬಿಟ್ಟು, ನನ್ನ ಮನೆಯವ್ರನ್ನ 10 ಗಂಟೆಗೆ ಕಳಿಸ್ಬಿಟ್ಟು, ಆಮೇಲೆ ಇದ್ದಿರೋ ಎಲ್ಲ ಕೆಲಸ ಅಷ್ಟರೊಳಗೆ ಮುಗಿಸ್ಕೊಂಡು, ಲೈವ್ ಮಾಡಿಕೊಂಡು, ವಿಡಿಯೋ ಮಾಡಿಕೊಂಡು, ಟೈಮ್ ಬ್ಯಾಲೆನ್ಸ್ ಮಾಡಿಕೊಂಡು, ಮತ್ತೆ ಸಂಜೆ ಆದ ತಕ್ಷಣ ನನ್ನ ಮಗಳು ಕಂಟಿನ್ಯೂ ಎಕ್ಸ್ಟ್ರಾ ಕ್ಲಾಸಿಗೆಲ್ಲ ಹಾಕಿದ್ದೀನಿ, ಅಲ್ಲಿಗೆ ಕರ್ಕೊಂಡೋಗ್ಬೇಕು. ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡಬೇಕು, ರಾತ್ರಿ ಊಟಕ್ಕೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ನೀವಾದರೂ ಅಷ್ಟೇ, ನಾವಾದ್ರೂ ಅಷ್ಟೇ. ಸಮ್ಟೈಮ್ ನಮ್ಮ ಕೆಲಸದ ಕಮಿಟ್ಮೆಂಟ್ ಇದ್ದಾಗ ಎಲ್ರಿಗೂ ಹೋಗೋಕ್ಕಾಗಲ್ಲ. ಲೈವಿಗೆ ಹೋಗಬೇಕು, ಲೈವಲ್ಲೇ ನೋಡಿ ನಮ್ಮ ಲೈವ್ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಡಿ, ವಿಡಿಯೋ ಕೂಡ ನಾವು ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಆವಾಗ ಮಿಸ್ ಆಗಿರೋ ಟೈಮ್ನ ಮಾನಿಟೈಸೇಷನ್ ಆದಮೇಲೆ ಸ್ವಲ್ಪ ನಮಗೂ ರಿಲ್ಯಾಕ್ಸ್ ಬೇಕು ಅನಿಸ್ತಿರುತ್ತೆ. ಯಾಕೆಂದರೆ ನಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನನ್ನ ಚಾನಲ್ಲು ಲೈವ್ ವೈರಲ್ ಆಗೇನೆ ಕೂಡ ವಾಚ್ ಅವರ್ ಮೊದಲೇ ಅರ್ಧ ಕಂಪ್ಲೀಟ್ ಆಗಿತ್ತು. ಇನ್ನು ಲೈವ್ ವೈರಲ್ ಆದಮೇಲೆ ಇನ್ನು ಅರ್ಧ ವಾಚ್ ಅವರ್ ಕಂಪ್ಲೀಟ್ ಆಯಿತು. ಆ ಟೈಮಲ್ಲಿ ಏನಾಯಿತು ಅಂದರೆ, ನಾನು 2 ಟೈಮ್ ಲೈವ್ ಮಾಡ್ತಾಯಿದ್ದೆ. ಮಾರ್ನಿಂಗು 11, ಈವ್ನಿಂಗ್ 7. ಮಾರ್ನಿಂಗ್ 11 ಮಾಡಿದಾಗ ಕಂಟಿನ್ಯೂ ಇದ್ದರು ಆಡಿಯನ್ಸ್ ಅಂದರೆ, ಸೊ ಸಪೋರ್ಟರ್ ಅಂದರೆ, ನಾನು ಏನು ಮಾಡ್ತಾಯಿದ್ದೆ, ತುಂಬಾ ಲೇಟಾಗಿ ಎಂಡ್ ಮಾಡ್ತಾಯಿದ್ದೆ. 3 ಗಂಟೆ, ಒಂದೊಂದ್ಸತಿ 4 ಗಂಟೆ ಆಗಿದೆ. ಮತ್ತೆ 2 ಗಂಟೆ ಗ್ಯಾಪು, ಮತ್ತೆ ಕೆಲಸ ಮುಗಿಸ್ಕೊಂಡು ಮತ್ತೆ 7 ಗಂಟೆಗೆ ಮಾಡ್ತಿದ್ದೆ. ಅಯ್ಯೋ ಏನಪ್ಪ ಇದನ್ನೇ ಕೆಲಸ ಮಾಡಿದಾಳೆ ಅನ್ನೋದು, ಏನೋ ವೈರಲ್ ಆಗಿದೆ, ಆಗಿರೋ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ. ಆ ಟೈಮಲ್ಲಿ ನನ್ನ ಮಗಳಿಗೆ ಸ್ಕೂಲ್ ರಜೆ ಇತ್ತು. ಮೈನು ಸ್ಕೂಲ್ ರಜೆ ಇತ್ತು. ಆ ಟೈಮಲ್ಲಿ ಅವಳಿಗೆ ಓದೋದು ಕಮ್ಮಿ ಇತ್ತು, ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ರಜೆ ಇದ್ವು. ನನ್ನ ಮೈಂಡಲ್ಲಿ ಏನಿತ್ತಪ್ಪ ಅಂತ ಹೇಳಿದರೆ, ಸೊ ನಮ್ಮ ಮಗಳು ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ನಾನು ಮಾನಿಟೈಸೇಷನ್ ಮಾಡ್ಕೋಬೇಕು, ಹೇಗೋ ನನ್ನ ಪುಣ್ಯಕ್ಕೆ ವೈರಲ್ ಆಗಿದೆ ಅಂತ ಇತ್ತು. ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ಆ ಟೈಮಲ್ಲಿ ನಾನು ಕಷ್ಟಪಟ್ಟು 2 ಟೈಮ್ ಲೈವ್ ಮಾಡಿಕೊಂಡು, ಕಷ್ಟಪಟ್ಟು ನಿದ್ದೆಗೆಟ್ಟು, ಒಂದೊಂದು ಟೈಮ್ ನಿದ್ದೆ ಕೂಡ ಆಗಿರಲ್ಲ. ಲೈವ್ ಮಾಡಬೇಕು ಅಂತೇಳಿ ಬೇಗ ಎದ್ದು ಮಾಡಿಕೊಂಡು ಮಧ್ಯಾಹ್ನ ಮಲಗುವಂಥ ಅಭ್ಯಾಸ ನಂದು. ಸೊ ಅದನ್ನು ಕೂಡ ಬದಿಗಿಟ್ಟು ನಾನು ಲೈವ್ನೆಲ್ಲ ಮಾಡಿಕೊಂಡು ಮಾನಿಟೈಸೇಷನ್ ಮಾಡ್ಕೊಂಡೆ. ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಕೆಲವು ಸಮಯ, ಏಕೆಂದರೆ ಇದೆಲ್ಲ ಪ್ರೊಸೆಸ್ ಇರುತ್ತೆ, ಮಾನಿಟೈಸೇಷನ್ ಆದಮೇಲೆ ಅಪ್ಲೈ ಮಾಡಬೇಕು, ಅದೇನೂ ನನಗೆ ಗೊತ್ತಿರಲಿಲ್ಲ. ಸೊ ನನಗೆ ದೇವರಾಗಿ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನನಗೆ ಅಂತ ಒಂದು ಹೆಲ್ಪ್ ಮಾಡೋಕ್ಕೆ ಬಂದು ದೇವರ ರೂಪದಲ್ಲೇ ದೇವರೇ ಕಳಿಸಿರ್ಬೋದು ಅವರಿಬ್ಬರು ವ್ಯಕ್ತಿನ. ಸೊ ಅವರು ಬಂದು ನನ್ನ ಲೈವ್ ವಿಡಿಯೋಗೆ ಆಗಿರ್ಬೋದು, ನನ್ನ ಚಾನಲಲ್ಲಿ ತುಂಬ ಮಿಸ್ಟೇಕ್ಸ್ ಇದ್ವು. ಒಂದು ಬ್ಯಾನರ್ ಹಾಕೋದ್ರಿಂದ ಹಿಡಿದು, ಹ್ಯಾಶ್ಟ್ಯಾಗಿಂದ ಹಿಡಿದು, ಕಾಪಿರೈಟ್ ಏನೂ ಚೆಕ್ ಮಾಡೋದು ಗೊತ್ತಿಲ್ಲ, ಪ್ರತಿಯೊಂದು ಮಾಡಿಬಿಟ್ಟು ನನ್ನ ಚಾನಲ್ನ ಪ್ರತಿಯೊಂದು ಒಂದು ಹಂತಕ್ಕೆ ತೊಗೊಂಡೋಗಿದ್ದಾರೆ. ಈಗ ಫೈನಲ್ ಹಂತದಲ್ಲಿದೆ. ಈ ಫೈನಲ್ ಹಂತ ಮುಗಿದ್ರೆ ಇನ್ನೂ ಬೇರೆ ಥರನ ಪ್ರೊಸೆಸ್ ಇದ್ದೇ ಇರುತ್ತೆ.
ಸೊ ಹಾಗಾಗಿ ಯಾವ ವಿಡಿಯೋದಲ್ಲಿ ಇವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ಹೆಚ್ಚಿನ ಟೆನ್ಷನ್ ಇತ್ತು, ಅದನ್ನು ಅರ್ಧಕ್ಕರ್ಧ ಅಲ್ಲ, ಮತ್ತು 75% ನನ್ನ ಟೆನ್ಷನ್ ಕಡಿಮೆ ಮಾಡಿರೋದು ಅವರಿಬ್ಬರು ನನ್ನ ಬ್ರದರ್ಸು. ಸೊ ಅವರಿಗೆ ಥ್ಯಾಂಕ್ ಯು. ಇಷ್ಟು ಫೈನಲಾಗಿ ಇಷ್ಟು ಹೇಳ್ತೀನಿ, ನೀವು ಯಾರೇ ಆಗಿರಲಿ ಮಾನಿಟೈಸೇಷನ್ ಆಗಲಿಲ್ಲದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಆ ಥರ ಏನೂ ಇಲ್ಲ, ಮಾನಿಟೈಸೇಷನ್ ಆದರೆ ಸಪೋರ್ಟ್ ಮಾಡಲ್ಲ ಅಂತ. ನೀವೇಗ ನಮಗೆ ಸಪೋರ್ಟ್ ಮಾಡಿರ್ತೀರಲ್ವ, ನಿಮ್ಮ ಸಪೋರ್ಟಿಂದನೇ ನಾವು ಒಂದು ಮಾನಿಟೈಸೇಷನ್ ಮಾಡ್ಕೊಂಡಿರ್ತೀವಿ ಚಾನಲ್ನ. ನಾವು ಕೂಡ ಹಾಗೆ ಸಪೋರ್ಟ್ ಮಾಡ್ತೀವಿ. ನಮಗೆ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ, ಅಷ್ಟೇ ನಾವು ಟೈಮ್ ಕೊಡ್ತೀವಿ. ಫ್ಯಾಮಿಲಿಗಾಗಿರ್ಬೋದು, ನಮ್ಮ ಯೂಟ್ಯೂಬ್ ಮಾನಿಟೈಸೇಷನ್ ಪ್ರೊಸೆಸ್ಸಿಗಾಗಿರ್ಬೋದು, ಆ ಥರ ನಾವು ಟೈಮ್ ಕೊಟ್ಟು ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ. ಸೊ ಕೆಲವೊಂದು ಟೈಮ್ ತುಂಬ ಜನ ಕೇಳಿದ್ದಾರೆ, ಆ ರೀತಿ ಏನಿಲ್ಲ. ಸೊ ಇಷ್ಟು ಮಾತ್ರ ಹೇಳ್ತೀನಿ. ಇನ್ನೂ ಹೆಚ್ಚು ಹೇಳಬೇಕು ಅಂತ ಇದ್ದೀನಿ. ಎಲ್ಲ ವಿಚಾರಗಳ್ನು ಶೇರ್ ಮಾಡ್ಕೊತೀನಿ. ಪ್ರತಿಯೊಂದು ವಿಚಾರ ಶೇರ್ ಮಾಡ್ಕೊಳ್ಳೇಬೇಕು ನಾನು. ಯಾಕೆಂದರೆ ಒಂದು ಕಮೆಂಟಿನ ಬಗ್ಗೆ ಆಯಿತು, ಇನ್ನು ಈ ಥರ ಕಾಮೆಂಟ್ ಬಗ್ಗೆ ಆಯಿತು, ಇನ್ನು ಬೇರೆ 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 ಥರ ಇದೆ. ಇನ್ನು ಫ್ಯಾಮಿಲಿನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ನ ಹೇಗೆ ಮಾನಿಟೈಸೇಷನ್ 6 ಮಂತಲ್ಲಿ ಮಾಡಿಕೊಂಡೆ, ಇದಕ್ಕೆ ಹೇಗೆ ಟೈಮ್ ಕೊಟ್ಟೆ, ಹಾಗೆ ನನ್ನ ಫ್ಯಾಮಿಲಿಗೆ ಹೇಗೆ ಟೈಮ್ ಕೊಟ್ಟೆ, ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಿದೆ ಅಂತೇಳಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಅದು ಕೆಲವೊಂದು ಯೂಟ್ಯೂಬರ್ಗೆ ಯೂಸ್ ಆಗ್ಬೋದು. ಯಾಕೆಂದರೆ ಸಮ್ ಟೈಮ್ ಏನಾದರೂ ಒಂದು ಬಂದಾಗ ವಿಡಿಯೋ ಮಾಡಿ ನಾವು ಕೂಡ ಟಿಪ್ಸ್ ಹೇಳಿ ಅಂದಾಗ ಹೇಳ್ತೀನಿ ನಾನು, ವಿಡಿಯೋ ಮಾಡಿ ಡೈಲಿ ಶಾರ್ಟ್ಸ್ ಮಾಡಿ ಲೈವ್ ಮಾಡಿ ಅಂತ. ಅದರಲ್ಲಿ ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಟೈಮೇ ಆಗಲ್ಲ, ಟೈಮೇ ಮ್ಯಾನೇಜ್ ಆಗ್ತಿಲ್ಲ ವಿಡಿಯೋ ಅದನ್ನು ಮಾಡೋಕ್ಕೆ ನನ್ನ ವರ್ಕ್ ಜೊತೆ ಅಂತಾರೆ. ಅವರಿಗೂ ಕೂಡ ಟಿಪ್ಸ್ ಕೊಡ್ತೀನಿ, ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡಬೇಕು, ಯಾವ ರೀತಿ ಟೈಮ್ ಸೆಟ್ ಮಾಡಬೇಕು, ಯಾವ ರೀತಿ ನೀವು ಚಾನಲ್ ಗ್ರೋ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಯಾವುದೇನೇ ಸೆಟ್ಟಿಂಗು ಆ ಥರ ಆಗಲಿ, ನನಗೆ ಟೆಕ್ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಟೆಕ್ ಏನಂದರೆ ನನ್ನ ಐಡಿಯಾಗಳು, ಓನ್ ಐಡಿಯಾದ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ಫೈನಲಿಯಾಗಿ ಮೋನೋ ಆಧಾರ್ ಖಂಡಿತ ಎಲ್ರಿಗೂ ಸಪೋರ್ಟ್ ಮಾಡಲೇಬೇಕು. ಇಲ್ಲಿ ಒಬ್ರಿಗೊಬ್ರು ಯೂಟ್ಯೂಬ್ ಜರ್ನಿ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ ಮಾತ್ರ ಯೂಟ್ಯೂಬಲ್ಲಿ ಏನೋ ಒಂದು ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತ ಯಾರು ಕೂಡ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಆದಷ್ಟು ಈ ಥರ ಮಾತಾಡೋದನ್ನು ನೀವು ಕಮ್ಮಿ ಮಾಡಿ. ಯಾಕೆಂದರೆ ಮಾನಿಟೈಸೇಷನ್ ಆಗಿರೋಕ್ಕೆ ತುಂಬ ಹರ್ಟ್ ಆಗುತ್ತೆ, ಆ ಮಾತಿಂದ ಬೇಜಾರಾಗುತ್ತೆ. ಸೊ ನನಗೂ ಸಮ್ ಟೈಮ್ ಬೇಜಾರಾಗಿದೆ, ಅದಕ್ಕೆ ಶೇರ್ ಮಾಡಿಕೊಂಡೆ. ಸೊ ಇನ್ನೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್.